ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬ್ರೈಟ್ ಆ್ಯಂಡ್ ಕೋ ಬೈ ಸುಪ್ರಿಯಗ್ನಾನ್. ಇವತ್ತು ನಾನು ವಿಂಟರ್ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಸೊ ಕ್ಯಾರೆಟ್ ಹಲ್ವಾಗೆ ಏನೇನು ಬೇಕು ಅಂತಂದರೆ, ಇಲ್ಲಿ 1/2 kg ತುರಿದಿರೋವಂಥ ಕ್ಯಾರೆಟು, 1/2 kg ನಂದಿನಿ ಹಾಲು ತೊಗೊಂಡಿದ್ದೀನಿ, 1/2 ಲೀಟರ್ ಗಟ್ಟಿ ಹಾಲು, ಮತ್ತು ಶುಗರು ಮತ್ತು ತುಪ್ಪ. ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ, ಒಂದು ಕುಕ್ಕರಲ್ಲಿ ಕ್ಯಾರೆಟ್ ಮತ್ತು ಹಾಲನ್ನ ಹಾಕಿ ಒಂದು ವಿಷಲ್ ಓಡಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದಾದಮೇಲೆ ಅದನ್ನು ಒಂದು ದಪ್ಪ ತಳದ ನಾನ್ ಸ್ಟಿಕ್ ಪ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇವಾಗ ಇನ್ನೂ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ನಾನು. ಇದು ಮಿಲ್ಕೆಲ್ಲ ಚೆನ್ನಾಗಿ ರೆಡ್ಯೂಸ್ ಆಗಬೇಕು ಫುಲ್ಲು. ಸೊ ಇದಾದಮೇಲೆ ಸೈಡಲ್ಲಿ ಮತ್ತು ಒಂದು ಪ್ಯಾನ್ಗೆ ನಾನು ತುಪ್ಪ ಮತ್ತು ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಏನು ಬೇಕಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಬರೀ ಗೋಡಂಬಿ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಪದೇ ತೆಗೆದು ಕೈ ಆಡ್ತಾ ಇದ್ದೀನಿ. ಬಿಕಾಸ್ ಹಾಲು ಚೆನ್ನಾಗಿ ರಿಡ್ಯೂಸ್ ಆಗಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ, ಸ್ವಲ್ಪ ಕೈ ಆಡ್ತಾ ಇರಬೇಕು. ಸೊ ಇವಾಗ ಆಲ್ಮೋಸ್ಟ್ ನಂದು ರೆಡ್ಯೂಸ್ ಆಗಿದೆ. ಸೊ ನೋಡ್ತಾ ಇದ್ದೀರಾ. ಸೊ ಈ ಮೂಮೆಂಟಲ್ಲಿ ನಾನು ಶುಗರ್ ಆ್ಯಡ್ ಮಾಡ್ತೀನಿ. ಈ ಮೂಮೆಂಟಲ್ಲಿ ಯಾಕೆ ಅಂತಂದರೆ, ಫಸ್ಟೇ ಹಾಕ್ಕೊಂಡ್ರೆ ಅದು ಕ್ಯಾರೆಟ್ ಚೆನ್ನಾಗಿ ಬೇಯೋದಿಲ್ಲ. ಸೊ ಲಾಸ್ಟ್ ನಿಮಗೆಲ್ಲ ಬೆಂದು ಮಿಲ್ಕೆಲ್ಲ ರೆಡ್ಯೂಸ್ ಆಗಿದೆ ಅಂದಾಗ ನೀವು ಶುಗರ್ ಆ್ಯಡ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಚೆನ್ನಾಗಿ ಮತ್ತೆ ಕೈ ಆಡಬೇಕು. ಶುಗರ್ ಹಾಕಿದ ತಕ್ಷಣ ಸ್ವಲ್ಪ ಅದು ಮತ್ತೆ ತೆಳುವಾಗುತ್ತೆ. ಅದನ್ನು ಮತ್ತೆ ಕೈ ಆಡಿ ಒಂದು 2 ನಿಮಿಷ ಬಿಡಿ. ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ, ತುಪ್ಪ ಮತ್ತು ಗೋಡಂಬಿನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕೈ ಆಡ್ತೀನಿ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಹಾಕಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅದು ಫುಲ್ಲು ನೀರಿನ ಅಂಶ ಎಲ್ಲ ಹೋಗಿ ಅದು ನಿಮಗೆ ನೀಟಾಗಿ ಆ ತುಪ್ಪದಲ್ಲಿ ಚೆನ್ನಾಗಿ ಅದು ಹೊಂದ್ಕೊಂಡಿರೋದು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಇದಾದಮೇಲೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಸೊ ನೀವು ಟೇಸ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಸೀಕ್ರೆಟ್ ಏನಂದರೆ, ಲಾಸ್ಟಲ್ಲಿ ಪಿಂಚ್ ಆಫ್ ಸಾಲ್ಟ್ ಹಾಕಿ, ಇದರಿಂದ ಟೇಸ್ಟ್ ಇನ್ನೂ ಎನ್ಹೆನ್ಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.